ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ಬನ್ನಿ ಫ್ರೆಂಡ್ಸ್, ನಾನಿವತ್ತೊಂದು ಕ್ರ್ಯಾಬ್ದು ಮಸಾಲ ಗೊಜ್ಜು ಮಾಡೋದು ತೋರಿಸ್ತೀನಿ. ಮೊದಲಿಗೆ ನಾನು ಇಲ್ಲಿ ಕ್ರ್ಯಾಬ್ನ ತಗೊಂಡಿದ್ದೀನಿ. ಇದು ಅರ್ಧ kg ಇದೆ. ಎರಡು ಬಂದಿದೆ ನೋಡಿ ಫ್ರೆಂಡ್ಸ್, ತುಂಬ ದೊಡ್ಡದಿದು ಕ್ರ್ಯಾಬು. ನೋಡಿ, ಇದನ್ನೆಲ್ಲ ಕಟ್ ಮಾಡಿ 2 ಕ್ರ್ಯಾಬ್ ಬಂದಿದೆ ಅಷ್ಟೇ. ನೋಡಿ, ಇದು 2 ಕ್ರ್ಯಾಬಲ್ಲಿ 4 ಪೀಸು ಅಷ್ಟೇ ಬಂದಿದೆ. ನೋಡಿ, ಅದೊಂದು ಪೀಸ್ ಮತ್ತು ಇದೊಂದು ಪೀಸು. ತುಂಬ ದೊಡ್ಡ ಕ್ರ್ಯಾಬು ಫ್ರೆಂಡ್ಸ್ ಇದು. ನೋಡಿ, ಈ ಥರ ಇದೆ. ನಾನು ಇದಕ್ಕೆ ಮೊದಲೇನೆ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಮತ್ತು ಇದಕ್ಕೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಮತ್ತು ಒಂದು 2-3 ಸ್ಪೂನು ನಿಂಬೆಹಣ್ಣು ಹಾಕಿ ಇಟ್ಟಿದ್ದೆ ಮುಂಚೆನೇ ನಾನು. ಇವಾಗ ಇದಕ್ಕೆ ನಾವು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ಳೋಣ. ಇಷ್ಟು ಅರಿಶಿನದ ಪುಡಿ ಹಾಕ್ಕೊಳ್ಳೋಣ. ಮತ್ತು ಅಚ್ಕಾರದ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಒಂದು ಅರ್ಧ ಸ್ಪೂನ್, ನೋಡಿ ಇಷ್ಟು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ. ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಇದರಲ್ಲಿ. ಈಗ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಮಳೆಗಾಲದಲ್ಲಿ ತಿಂದರೆ, ವರ್ಷಕ್ಕೆ ಒಂದು ಸಲ ಮಳೆಗಾಲದಲ್ಲಿ ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಫ್ರೆಂಡ್ಸ್. ಇದು ನೋಡಿ, ಇವಾಗ ಇದೆಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಈಗ ಮಿಕ್ಸ್ ಆಗಿದೆ. ಇದನ್ನು ನಾವು ಒಂದು ಹಾಫ್ ಆನ್ ಅವರು ನೆನೆಯೋಕ್ಕೆ ಬಿಟ್ಬಿಡೋಣ. ಏಕೆಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು. ಹಾಗಾಗಿ ಇದಕ್ಕೆ ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. ಮತ್ತು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಈಗ ಹೇಳ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಈಗ ಈ ಕ್ರಾಬ್ ಮಸಾಲಾಗೆ ಮೊದಲಿಗೆ ನಾನಿಲ್ಲಿ 1 ಸ್ಪೂನು ಜೀರಿಗೆ ಇಟ್ಕೊಂಡಿದ್ದೀನಿ. ಮತ್ತು 1 ಸ್ಪೂನು ಧನಿಯಾ, 1 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಬೆಳ್ಳುಳ್ಳಿ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಶುಂಠಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹುಣಸೆ ಹಣ್ಣು ಇಟ್ಟಿದ್ದೀನಿ. ಮತ್ತು 2 ಟೊಮೆಟೊ ಇಟ್ಟಿದ್ದೀನಿ. ಈಗ ಒಗ್ಗರಣೆಗೆ ಒಂದು ಸ್ವಲ್ಪ ಮೆಂತ್ಯ, ಒಂದು ಅರ್ಧ ಸ್ಪೂನ್ ಮೆಂತ್ಯ ಇಟ್ಟಿದ್ದೀನಿ. ಸ್ವಲ್ಪ ಅರ್ಧ ಸ್ಪೂನು ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಒಂದು 4 ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟಿದ್ದರೆ ಮಸಾಲ ಐಟಮು ಸಾಕು. ಈಗ ನಾವು ಮೊದಲಿಗೆ ಇಲ್ಲಿ ತೋರಿಸಿದ್ದೀನಲ್ಲ, ಈ ಟೊಮೆಟೊ ಒಂದು ಬೇರೆ ಪೇಸ್ಟ್ ಮಾಡ್ಕೋಬೇಕು. ಮತ್ತು ಇನ್ನು ಉಳಿದಿದ್ದೆಲ್ಲ ಟೊಮೆಟೊನು ಮತ್ತು ಹುಣಸೆಹಣ್ಣು ಬೇರೆ ಸಪ್ರೇಟಾಗಿ ಪೇಸ್ಟ್ ಮಾಡ್ಕೋಬೇಕು. ಇನ್ನು ಇದು ಉಳಿದಿದ್ದ ಈ ಮಸಾಲ ಎಲ್ಲ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು. ಬನ್ನಿ ಈಗ ಪೇಸ್ಟ್ ಮಾಡ್ಕೊಬಿಡೋಣ ಫಸ್ಟು. ನೋಡಿ ಫ್ರೆಂಡ್ಸ್, ಮೊದಲಿಗೆ ನಾವು ಈ ಟೊಮೆಟೊನು ಹುಣಸೆಹಣ್ಣು ಪೇಸ್ಟ್ ಮಾಡ್ಕೊಂಬಿಡೋಣ ಸಪ್ರೇಟಾಗಿ. ನೋಡಿ ಫ್ರೆಂಡ್, ಟೊಮೆಟೊನು ಮತ್ತು ಹುಣಸೆಹಣ್ಣು ಪೇಸ್ಟ್ ರೆಡಿಯಾಗಿದೆ. ಮತ್ತು ನೋಡಿ, ಇದು ಮತ್ತು ಧನಿಯಾ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಪೇಸ್ಟು ಈ ಥರ ಆಗಿದೆ. ಜಾಸ್ತಿ ಏನು ನೀರು ಹಾಕ್ಕೋಬಾರ್ದು, ಸ್ವಲ್ಪ ಗಟ್ಟಿಯಾಗಿಯೇ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ಕ್ರ್ಯಾಬ್ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಬಿಡೋಣ.
ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾವು ಸ್ವಲ್ಪ ಆಯಿಲ್ ಹಾಕ್ಕೊಬಿಡೋಣ. ಇದೆಲ್ಲ ಮೀಡಿಯಮ್ ಉರಿಯಲ್ಲೇ ಮಾಡಬೇಕು ಫ್ರೆಂಡ್ಸ್. ತುಂಬ ಕಮ್ಮಿನೂ ಇರಬಾರ್ದು, ಜಾಸ್ತಿನೂ ಇರಬಾರ್ದು ಉರಿ, ಇಲ್ಲಾಂದರೆ ಎಲ್ಲ ಸೀದೋಗ್ಬಿಡುತ್ತೆ. ಈಗ ಎಣ್ಣೆ ಕಾದಿದೆ. ಈಗ ಮೆಂತ್ಯ ಹಾಕ್ಕೊಳ್ಳೋಣ. ಮೆಂತ್ಯ ಒಂದು ಸ್ವಲ್ಪ ಬ್ರೌನ್ ಆದಮೇಲೆ ನಾವು ಈ ರುಬ್ಬಿಟ್ಕೊಂಡಿದ್ವಲ್ಲ ಈ ಪೇಸ್ಟ್ ಹಾಕ್ಕೊಬಿಡೋಣ. ಇವಾಗ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಇದರಲ್ಲಿ ಮಸಾಲ ಎಲ್ಲ ಹುರ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದ್ರ ಘಮ ಅಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಯಾಕೆಂದರೆ ಇದು ಮಳೆಗಾಲದಲ್ಲಿ ಮಾತ್ರ ಸಿಗೋದು ಕ್ರ್ಯಾಬ್ಸು. ನೋಡಿ ಇವಾಗ ಇದು ಸ್ವಲ್ಪ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ನಾವು ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಬಿಡೋಣ. ಮತ್ತು ಹಾಗೆ ಕರಿಬೇವು ಹಾಕ್ಕೊಳ್ಳೋಣ. ನೋಡಿ ಈಗ ಗರಂ ಮಸಾಲ ಹಾಕ್ಕೊಬಿಡೋಣ. ಈಗ ಇದೆಲ್ಲ ಹಸಿ ವಾಸನೆ ಹೋಗಿದೆ. ಈಗ ಟೊಮೆಟೊ ಹುಣಸೆಹಣ್ಣು ಪ್ಯೂರಿ ಹಾಕ್ಕೊಬಿಡೋಣ. ಇದು ಅಷ್ಟೇ ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಇದು ಹಳ್ಳಿ ಕಡೆ ಎಲ್ಲ ಫ್ರೆಶ್ಶಾಗೆ ಸಿಗುತ್ತೆ. ನಾವಿರೋದು ಬ್ಯಾಂಗ್ಳೂರಲ್ಲಿ. ನಾನು ಫಿಶ್ ಮಾರ್ಕೆಟಲ್ಲಿ ಹೋಗಿ ತಂದಿದ್ದು ಫ್ರೆಂಡ್ಸ್. ಫ್ರೆಶ್ಶಾಗೆ ಇದೆ ಅಂತೇಳಿ ಕೊಟ್ಟರು ಅಂಗಡಿಯವರು. ಫ್ರೆಶ್ಶಾಗೆ ಇದೆ ಫ್ರೆಂಡ್ಸ್. ನೋಡಿ ಫ್ರೆಶ್ಶಾಗಿದೆ ಅಂತ ಹೇಗೆ ಕಂಡುಹಿಡಿಯೋದು ಅಂದರೆ ನೋಡಿ ಇದು ಒಳಗಡೆ ಇದೆಯಲ್ಲ, ನೋಡಿ ಇದೆಲ್ಲ ಎಷ್ಟು ಫ್ರೆಶ್ಶಾಗಿದೆ ನೋಡಿ. ಹಳೇದಾದರೆ ಇದೆಲ್ಲ ಬ್ಲ್ಯಾಕಾಗಿರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರೋದೇ ಕೊಟ್ಟಿದ್ದಾರೆ.
ಮತ್ತು ಇದು ಇನ್ನು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಆಗಿದೆ. ಈಗ ನಾವು ಈ ಕ್ರ್ಯಾಬ್ಸ್ ಎಲ್ಲ ಹಾಕ್ಕೊಡೋಣ. ಇವಾಗ ಇದಕ್ಕೆ ನಾವು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಡೋಣ ಫ್ರೆಂಡ್ಸ್. ಮಿಕ್ಸಿ ಜಾರೆಲ್ಲ ತೊಳೆದಿರೋ ಅಂಥದ್ದು ಒಂದು ಅರ್ಧ ಗ್ಲಾಸ್ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಬೇಕಾಗುತ್ತೆ. ಅರ್ಧ ಗ್ಲಾಸ್ ಆಯಿತು ಫ್ರೆಂಡ್ಸ್. ಈಗ ಮೊದಲಿಗೆ ನಾನು ಸಾಲ್ಟು ಅದು ಹೇಡಿಗೆ ಮಾತ್ರ ಹಾಕಿದ್ದೆ. ಈಗ ಸ್ವಲ್ಪ ಹಾಕ್ಕೊಳ್ಳೋಣ. ಇವಾಗ ಒಂದಿಷ್ಟು ಹಾಕಿದ್ರೆ ಸಾಕು. ಚೆನ್ನಾಗಿ ತಿರುಗಿಸ್ಬಿಟ್ಟು ಪ್ಲೇಟ್ ಮುಚ್ಚಿಬಿಡೋಣ. ನೋಡಿ ಫ್ರೆಂಡ್ಸ್, ಈ ಮಸಾಲಾಗೆ ಕ್ರ್ಯಾಬ್ ಹಾಕಿದ ತಕ್ಷಣ ಫುಲ್ ಘಮ ಘಮ ಅಂತ ಇದೆ. ಕ್ರ್ಯಾಬ್ದು ಸಾಂಬಾರು ಮಾತ್ರ ತುಂಬ ಘಮ ಘಮ ಅನ್ನುತ್ತೆ. ಸಾಂಬಾರಾಗಲಿ ಫ್ರೈ ಆಗಲಿ. ನೋಡಿ, ಇವಾಗ ಇದೊಂದು 10 ನಿಮಿಷ ಬೆಂದರೆ ಸಾಕು ಫ್ರೆಂಡ್ಸ್. ಬೇಗನೆ ಬೆಂದೋಗುತ್ತೆ. ಫ್ರೆಶ್ ಆಗಿದೆ. ಪ್ಲೇಟ್ ಹಾಕಿ ಮುಚ್ಚಿಬಿಡೋಣ. ಬನ್ನಿ ಫ್ರೆಂಡ್ಸ್, ಈಗ ಆಗಿದೆಯಾ ನೋಡೋಣ. ಮೊದಲಿಗೆ ಸ್ಟವ್ ಆಫ್ ಮಾಡ್ಕೊಬಿಡೋಣ. ಆಗಿದೆ ಫ್ರೆಂಡ್ಸ್. ಪ್ಲೇಟ್ ತೆಗ್ದಿದ ತಕ್ಷಣ ಫುಲ್ ಘಮ ಘಮ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇಷ್ಟೇ, ಈಗ ಇದು ರೆಡಿಯಾಗಿದೆ. ಬನ್ನಿ ಫ್ರೆಂಡ್ಸ್, ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬೋಣ. ಇದು ಅನ್ನಕ್ಕೂ, ಬಿಸಿ ಬಿಸಿ ಅನ್ನಕ್ಕೂ ಕಲಿಸ್ಕೊಂಡು ತಿನ್ಬೋದು. ಮತ್ತು ನೀರು ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ಕ್ರ್ಯಾಬ್ ಸುಕ್ಕ ರೆಡಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.